ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಮೌನ. ಇವತ್ತು ಗಂಡ ಹೆಂಡತಿ ಸಂಬಂಧದಲ್ಲಿ ಇರಬೇಕಾದಂತಹ ಮತ್ತೊಂದು ವಿಷಯದ ಬಗ್ಗೆ ಮಾತನಾಡೋಣ ಬನ್ನಿ. ಏನಂದರೆ ಗಂಡ ಹೆಂಡತಿ ನಡುವಿನ ಸಂತೋಷದ ಕ್ಷಣಗಳು. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ತಿಳ್ಕೊಳ್ಳೋಣ ಬನ್ನಿ ಏನಿದೆ ಅಂತ. ಗಂಡ ಹೆಂಡತಿ ಸಂಬಂಧ ಅಂದರೆ ಕೇವಲ ಪ್ರೀತಿ, ನಂಬಿಕೆ, ಗೌರವ ಮತ್ತು ಪರಸ್ಪರ ಒಬ್ಬರು ಮತ್ತೊಬ್ಬರಿಗೆ ಅರ್ಥ ಮಾಡಿಕೊಳ್ಳುವುದು ಈ ರೀತಿಯಾಗಿದೆ ಅಂತ ಹೇಳ್ಬೋದು. ಮತ್ತು ಕಳೆದ ವಿಡಿಯೋಗಳಲ್ಲಿ ಇದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಅಲ್ವಾ. ಆದರೆ ಜೀವನದಲ್ಲಿ ಬರುವ ಸಣ್ಣ ಸಣ್ಣ ಸಂತೋಷದ ಕ್ಷಣಗಳು ನಮ್ಮನ್ನು ಅಂದರೆ ಗಂಡ ಹೆಂಡತಿ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಅನ್ನೋದನ್ನು ಎಲ್ಲರೂ ಸಹ ಮರ್ತಿರ್ತೀವಿ ಅಲ್ವಾ. ಹೌದು, ನಿಜ. ಅದು ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ಒಟ್ಟಿಗೆ ಸಮಯವನ್ನು ಕಳೆಯುವಂಥದ್ದು. ಅಂದರೆ ಈಗ ಗಂಡ ಹೆಂಡತಿ ಇಬ್ಬರು ಸಹ ಪ್ರತಿದಿನ ಅವರವರದ್ದೇ ಆದಂತಹ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಅಲ್ವಾ. ಅಂತಹ ಕೆಲಸದ ಒತ್ತಡದ ನಡುವೆಯೂ ಸಹ ಪ್ರತಿದಿನ ಸ್ವಲ್ಪ ಸಮಯ ಪರಸ್ಪರ ಮಾತನಾಡುವುದು, ಜೊತೆಯಾಗಿ ಕುಳಿತು ಟೀ ಕಾಫಿ ಕುಡಿಯುವುದು ಅಥವಾ ವಾಕಿಂಗ್ಗೆ ಹೋಗುವುದು, ಈ ರೀತಿ ಮಾಡೋದ್ರಿಂದ ಮನಸ್ಸಿಗೆ ಸಂತೋಷ ಸಿಗುತ್ತದೆ ಅಂತ ಹೇಳ್ಬೋದು. ನಿಜ ಅಲ್ವಾ? ಏನಂತೀರ ನೀವು ಕೂಡ? ಎರಡನೆಯದಾಗಿ ಪರಸ್ಪರ ಗೌರವವನ್ನು ನೀಡುವುದು. ಅಂದರೆ ಗಂಡ ಹೆಂಡತಿ ಆದವರು ಒಬ್ಬರ ಅಭಿಪ್ರಾಯಕ್ಕೆ ಮತ್ತೊಬ್ಬರು ಗೌರವಿಸುವಂಥದ್ದು. ತಪ್ಪಾದಾಗ ಅವಮಾನ ಮಾಡದೆ ಮಾತನಾಡಿ ಇದು ತಪ್ಪು ಅಂತ ತಿದ್ದಿ ಹೇಳಿದ್ರೆ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತೆ ಅಂತ ಹೇಳ್ಬೋದು. ಮೂರನೇದಾಗಿ ಸಣ್ಣ ಸಣ್ಣ ಕಾಳಜಿಗಳು ಇರಬೇಕು. ಅಂದರೆ ಗಂಡ ಆಗಲಿ ಹೆಂಡತಿ ಆಗಲಿ ಅನಾರೋಗ್ಯದಲ್ಲಿದ್ದಾಗ ನೋಡ್ಕೊಳ್ಳೋದು, ಹಾಗೆಯೇ ಅವರಿಗೆ ಇಷ್ಟವಾದ ಅಡುಗೆ ಮಾಡಿಕೊಡೋದು ಮತ್ತು ಪ್ರೋತ್ಸಾಹದ ಮಾತುಗಳನ್ನು ಹೇಳೋದ್ರಿಂದ ನಿಮ್ಮ ಪ್ರೀತಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ನಾಲ್ಕನೆಯದಾಗಿ ಸಾಧನೆಗಳನ್ನು ಒಟ್ಟಿಗೆ ಆಚರಿಸುವುದು. ಏನಪ್ಪ ಸಾಧನೆ ಅಂತಂದರೆ ಗಂಡ ಅಥವಾ ಹೆಂಡತಿಯ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವ, ಯಾವುದೇ ಕೆಲಸದಲ್ಲಿ ಸಿಗುವಂಥ ಯಶಸ್ಸಾಗಿರ್ಬೋದು ಅಥವಾ ಯಾವುದೇ ರೀತಿಯ ಒಳ್ಳೆಯ ಸುದ್ದಿಯನ್ನು ಒಟ್ಟಿಗೆ ಸಂಭ್ರಮಿಸುವುದು. ಅಯ್ಯೋ ನಾನೊಬ್ಬನೇ ಖುಷಿಪಟ್ಟೆ, ನಾನೊಬ್ಬಳೇ ಖುಷಿಪಟ್ಟೆ ಅನ್ನೋದಲ್ಲದೆ ಇಬ್ಬರು ಒಟ್ಟಿಗೆ ಸೇರಿ ಖುಷಿ ಪಡೋ ಅಂಥದ್ದು. ನಿಮ್ಮಿಬ್ಬರ ನೆನಪಿನ ಕ್ಷಣಗಳನ್ನು ಇದು ಸೃಷ್ಟಿಸುತ್ತೆ ಅಂತ ಹೇಳ್ಬೋದು. ಐದನೆಯದಾಗಿ ಕಷ್ಟದಲ್ಲಿ ಜೊತೆಯಾಗಿರೋದು. ಅಂದರೆ ಗಂಡ ಹೆಂಡತಿ ಅಂದಮೇಲೆ ಕೇವಲ ಸುಖ ಸಂತೋಷದಲ್ಲಿ ಮಾತ್ರ ಅಲ್ಲದೆ ಬದಲಿಗೆ ದುಃಖ ಮತ್ತು ಯಾವುದೇ ರೀತಿಯ ಸಮಸ್ಯೆಗಳ ಸಮಯದಲ್ಲೂ ಸಹ ಪರಸ್ಪರ ಬೆಂಬಲವಾಗಿ ನಿಲ್ಲುವಂಥದ್ದು ನಿಜವಾದ ದಾಂಪತ್ಯದ ಲಕ್ಷಣ ಅಂತ ಹೇಳ್ಬೋದು. ಆರನೆಯದಾಗಿ ಒಟ್ಟಿಗೆ ನಗುವುದು. ಗಂಡ ಹೆಂಡತಿಯಾದರೂ ಹಾಸ್ಯ ಹಾಗೆಯೇ ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವಂಥದ್ದು ಮತ್ತು ಒಟ್ಟಿಗೆ ನಗುವುದು ಇಬ್ಬರ ನಡುವಿನ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಇದು ನಿಮ್ಮಿಬ್ಬರ ಸಂಬಂಧವನ್ನು ಮತ್ತಷ್ಟು ಹತ್ತಿರವಾಗಿ ಇರುವಂತೆ ಮಾಡುತ್ತೆ. ಏಳನೆಯದಾಗಿ ಕ್ಷಮಿಸುವ ಮನೋಭಾವ ಇರಬೇಕು. ಅಂದರೆ ಸಣ್ಣ ಪುಟ್ಟ ತಪ್ಪುಗಳನ್ನ ಮನಸ್ಸಲ್ಲಿಟ್ಕೊಂಡು ದ್ವೇಷ ಮಾಡೋದಲ್ಲದೆ ಕ್ಷಮಿಸಬೇಕು ಮತ್ತು ಮುಂದಕ್ಕೆ ಸಾಗೋದಕ್ಕೆ ಬಿಡಬಾರ್ದು. ಅದನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಕಾಪಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಎಂಟನೆಯದು ಕನಸುಗಳನ್ನು ಹಂಚಿಕೊಳ್ಳೋದು. ಏನಪ್ಪ ಕನಸುಗಳನ್ನ ಹಂಚ್ಕೊಳ್ಳೋದು ಅಂದರೆ ಗಂಡ ಹೆಂಡತಿ ಸಂಬಂಧದಲ್ಲಿ ಗಂಡ ಹೆಂಡತಿ ಆದವರು ಭವಿಷ್ಯದ ಯೋಜನೆಗಳು, ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸ, ಮನೆ, ಪ್ರವಾಸ, ಹೀಗೆ ಹಲವಾರು ಕನಸುಗಳನ್ನ ಒಟ್ಟಿಗೆ ರೂಪಿಸೋದು. ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ಮಾತಾಡೋ ಅಂಥದ್ದು ಕೂತ್ಕೊಂಡು. ಆಗ ನಿಮ್ಮ ಸಂಬಂಧಕ್ಕೆ ಹೊಸ ಉತ್ಸಾಹವನ್ನು ಕೂಡ ನೀಡುತ್ತೆ. ಅಯ್ಯೋ ನಾಳೆ ನಾವಿಬ್ಬರು ಇದನ್ನು ಮಾಡ್ಬೋದಲ್ಲ, ಅದನ್ನು ಮಾಡ್ಬೋದಲ್ಲ ಅಂತ ಅಲ್ವಾ. ಗಂಡ ಹೆಂಡತಿ ಸಂಬಂಧ ಅನ್ನೋದು ಎಲ್ಲ ಸಂಬಂಧಗಳಿಗಿಂತ ತುಂಬಾ ಮುಖ್ಯವಾದ ಸಂಬಂಧ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಂಬಂಧದಲ್ಲಿ ನಿಜವಾದ ಸಂತೋಷವು ಹಣ ಅಥವಾ ಐಶ್ವರ್ಯದಿಂದ ಮಾತ್ರ ಬರುವಂಥದ್ದಲ್ಲ, ಬದಲಿಗೆ ಪ್ರೀತಿ, ನಂಬಿಕೆ, ಗೌರವ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವುದರಿಂದ ಕೂಡ ಬರುತ್ತದೆ ಅಂತ ಹೇಳ್ಬೋದು. ಗಂಡ ಹೆಂಡತಿ ಸಂಬಂಧದಲ್ಲಿ ಪ್ರತಿದಿನ ನಗುವಿನೊಂದಿಗೆ ಬೆಳಗಿನ ಶುಭಾಶಯ ಅಂದರೆ ಶುಭೋದಯ ಅಂತ ಹೇಳ್ಬೋದು. ಅಂದರೆ ಆ ಶುಭ ದಿನವನ್ನು ಸಂತೋಷದಿಂದ ಇಬ್ಬರು ಕೂಡ ಆರಂಭಿಸಿರುವುದಾಗಿದೆ. ಹಾಗೆಯೇ ಗಂಡ ಹೆಂಡತಿ ಇಬ್ಬರು ಸಹ ಮನಸ್ಸು ಬಿಚ್ಚಿ ಮಾತನಾಡಬೇಕು. ಅಂದರೆ ಸಂತೋಷ, ದುಃಖ, ಕನಸು, ಭಯ ಎಲ್ಲವನ್ನು ಸಹ ಇಬ್ಬರು ಮನಸ್ಸು ಬಿಚ್ಚಿ ಮುಕ್ತವಾಗಿ ಹಂಚಿಕೊಳ್ಳೋದ್ರಿಂದ ಇಬ್ಬರ ಮನಸ್ಸಿನ ಅಂತರ ಏನಾಗುತ್ತೆ ಕಡಿಮೆಯಾಗಿ ಇಬ್ಬರು ಒಬ್ಬರಾಗಿ ಬಾಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಗಂಡ ಹೆಂಡತಿ ಆದವರು ಒಬ್ಬರಿಗೆ ಒಬ್ಬರು ಪರಸ್ಪರ ಮೊದಲನೇದಾಗಿ ಸಮಯವನ್ನು ನೀಡಿ ಸಾಧ್ಯ ಆದಷ್ಟು. ಗಂಡ ಹೆಂಡತಿ ಅಂದಮೇಲೆ ಮುಖ್ಯವಾಗಿ ಒಬ್ಬರಿಗೆ ಒಬ್ಬರು ಸಮಯ ನೀಡಿದಾಗ, ಅಂದರೆ ಮೊಬೈಲ್ ಅಥವಾ ಟಿ ವಿಗಿಂತ ಒಬ್ಬರ ಜೊತೆ ಒಬ್ಬರು ಸಮಯ ಕಳೆಯೋದ್ರಿಂದ ಆ ಸಂಬಂಧ ಮತ್ತಷ್ಟು ಗಟ್ಟಿಯಾಗೋದಕ್ಕೆ ಸಾಧ್ಯ. ಹಾಗೆ ಗಂಡ ಹೆಂಡತಿ ಆದವರು ಸಾಧ್ಯವಾದಷ್ಟು ಒಂದು ಹೊತ್ತಾದರೂ ಸಹ, ಅಂದರೆ ಒಂದು ಟೈಮ್ ಆದರೂ ಸಹ ಒಟ್ಟಿಗೆ ಕೂತು ಊಟ ಮಾಡೋದು ಕೂಡ ಇಬ್ಬರು ನಿಮ್ಮ ಸಮಯವನ್ನು ಸಂತೋಷವಾದಾಗಿ ಕಳಿಬೋದು ಮತ್ತು ಆ ಕ್ಷಣವನ್ನು ನೀವು
ಮರುಕಳಿಸ್ಕೋಬೋದು. ಏನೆಲ್ಲ ಇಡೀ ದಿನ ಏನು ಕಳೆದ್ರಿ ಅಂತ ಜೊತೆಯಾಗಿ ಊಟ ಮಾಡ್ತಾ ನೀವು ಶೇರ್ ಮಾಡ್ಕೋಬೋದು ಅಲ್ವಾ. ಹಾಗೆಯೇ ಸಣ್ಣ ಸಣ್ಣ ಪ್ರವಾಸಗಳು ಅಥವಾ ದೇವಸ್ಥಾನ, ಉದ್ಯಾನವನಗಳಿಗೆ ಒಟ್ಟಿಗೆ ಹೋಗೋದ್ರಿಂದ ಗಂಡ ಹೆಂಡತಿ ಇಬ್ಬರ ಮನಸ್ಸಿಗೆ ಹೊಸ ಉಲ್ಲಾಸ, ಉತ್ಸಾಹವನ್ನು ನೀಡುತ್ತದೆ ಅಂತ ಹೇಳ್ಬೋದು. ಗಂಡ ಹೆಂಡತಿ ನಡುವೆ ಆದಷ್ಟು ಸಣ್ಣ ಸಣ್ಣ ಉಡುಗೊರೆಗಳನ್ನು ಕೊಡೋದ್ರಿಂದ, ಅಂದರೆ ಒಂದು ಹೂವಾಗಿರ್ಬೋದು, ಬಳೆ, ಚಿಕ್ಕ ಚಿಕ್ಕ ವಸ್ತುಗಳು, ಸಣ್ಣ ಪುಟ್ಟ ಆಸೆ ನೆರವೇರಿಸಿದರೆ ಸಾಕು. ದುಬಾರಿ ಉಡುಗೊರೆಗಳೇ ಬೇಕು ಅಂತ ಏನೂ ಅಗತ್ಯ ಇಲ್ಲ. ಅದರಲ್ಲೇ ನೀವು ಸಂತೋಷವನ್ನು ಕಾಣ್ಬೋದು. ಗಂಡ ಹೆಂಡತಿ ಆದವರು ಪ್ರತಿದಿನ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವುದು, ಅಂದರೆ ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಮಾತಿನ ಮೂಲಕ ವ್ಯಕ್ತಪಡಿಸಿದಾಗ ನಿಮ್ಮ ಸಂಬಂಧ ಸದಾ ಹೊಸದಾಗಿ ಉಳಿಯುವುದರ ಜೊತೆಗೆ ತುಂಬ ಗಟ್ಟಿಯಾಗತ್ತೆ ಅಂತ ಹೇಳ್ಬೋದು ಅಲ್ವಾ. ಕೊನೆಯದಾಗಿ ಹೇಳೋದಾದರೆ, ಗಂಡ ಹೆಂಡತಿ ನಡುವಿನ ಸಂತೋಷ ಕೇವಲ ದೊಡ್ಡ ದೊಡ್ಡ ವಿಷಯಗಳಲ್ಲಿ ಇರೋದಿಲ್ಲ. ಬದಲಾಗಿ ಪ್ರತಿದಿನದ ಸಣ್ಣ ಕಾಳಜಿ, ಸಿಹಿ ಮಾತು, ಪರಸ್ಪರ ಗೌರವ ಮತ್ತು ಅಚಲವಾದ ನಂಬಿಕೆಯಲ್ಲಿ ಇರುತ್ತದೆ ಅಂತ ಹೇಳ್ಬೋದು. ಏನಂತೀರ ನೀವು ಕೂಡ ಹೇಳಿ ಇದ್ರ ಬಗ್ಗೆ. ಪ್ರೀತಿಯಿಂದ ಬದುಕಿದ ಮನೆ ಯಾವಾಗಲೂ ಸಂತೋಷದಿಂದ ತುಂಬಿರುತ್ತದೆ ಅಂತ ಹೇಳ್ತಾ, ಇವತ್ತಿನ ವಿಚಾರ ಇಷ್ಟ ಆಗಿದೆ. ನನಗೆ ತಿಳಿದಿರುವಂಥದ್ದನ್ನ ನಾನು ನಿಮ್ಮ ಮುಂದೆ ತಿಳಿಸಿದ್ದೀನಿ ಅಷ್ಟೇ, ಹೆಚ್ಚೇನು ಗೊತ್ತಿಲ್ಲ ನನಗೂ ಕೂಡ. ಇದರಲ್ಲಿ ಏನಾದರೂ, ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಮೌನ. ಮತ್ತೊಮ್ಮೆ ಧನ್ಯವಾದಗಳು ಎಲ್ರಿಗೂ ಕೂಡ.